ಅವೈಜ್ಞಾನಿಕ ಕಾಮಗಾರಿ ಭದ್ರಾ ನಾಲೆ ಬರದಂಡೆ ನೀರನ್ನ ತಾಯಿ ಹೃದಯವನ್ನು ಸೀಳಿದಂತೆ ನಮ್ಮ ನಾಲೆಯನ್ನು ಸೀಳಿ ಅವೈಜ್ಞಾನಿಕ ಕಾಮಗಾರಿಯನ್ನು ಮಾಡಿ ಆ ಭಾಗದಲ್ಲಿ ನೀರು ತಗೊಂಡು ಹೊಂಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಕಡೆ ಹೋರಾಟ ಹತ್ತಿಕ್ಬೇಕಂತ ಹೇಳಿ ಎಲ್ಲ ತಾಲೂಕುಗಳಲ್ಲಿ ಪೊಲೀಸರು ಅಲ್ಲಿ ಗಲಾಟೆ ಆಗುತ್ತೆ ಅದಾಗುತ್ತೆ ಹೋಗ್ಬಾರ್ದಂತೆ ಮಾಡಿದ್ರು. ಆದರೆ ಯಾವತ್ತೂ ರೈತರು ಎದುರಲ್ಲ. ಯೋಜನೆಗೆ ಹೋರಾಟ ಮಾಡಕ್ಕೆ ಎದುರ್ತಾರ. ನಾವು ಅದೇ ರೀತಿ ರೈತನ ಮಕ್ಕಳಾಗಿ ನಮ್ಮ ಅಕ್ಕಿಗೋಸ್ಕರ ಹೋರಾಟ ಮಾಡ್ತೀವಿ. ನಮ್ಮ ದಾವಣಗೆರೆ ಬಲದಂಡೆ ನಾಲೆ 65,000 ಹೆಕ್ಟರ್ ನೀರು ಬರುತ್ತೆ. ಈ ಭಾಗ 40,000 ಹೆಕ್ಟರ್ ನೀರು ಎಡದಂಡೆ. ಇವತ್ತು ಒಂದು ಬಲದಂಡೆ ಅವೈಜ್ಞಾನಿಕ ಕಾಮಗಾರಿ ಆಗಿದೆ. ಎಡದಂಡೆಯಲ್ಲಿ ನೀರು ನಿಲ್ಲಿಸಿದರೆ ಇದು ಅವೈಜ್ಞಾನಿಕ. ಇದು ಹೋರಾಟ ಮಾಡ್ತೀವಿ. ಯಾವುದೇ ನಮ್ಮ ಪ್ರಾಣ ತ್ಯಾಗಕ್ಕೆ ಸಿದ್ಧ. ನಾವು ಹೇಳ್ತಿದ್ವಿ ಬಫರ್ ಜೂನಲ್ಲಿ ಕೆಲಸ ಮಾಡಬಾರ್ದು. ಇದು ಬಿಜೆಪಿ ಸರ್ಕಾರ ಕೂಡ ಅಪಪ್ರಚಾರ ಮಾಡ್ತಾರೆ. ಆದರೆ ಯಡಿಯೂರಪ್ಪನವರೇ ಈ ಸರ್ಕಾರ ಯೋಗ್ಯತೆಗೆ 2,000 ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ. ಇವರೇನು 1,600 ಕೋಟಿ ದುಡ್ಡು ಕೊಡಲ್ಲ. ಆದರೆ ಕಾಮಗಾರಿ ಇಲ್ಲಿಂದ ಒಯ್ರಿ ಅಂತೇಳಿ ಯಡಿಯೂರಪ್ಪನವ್ರು ಆದೇಶ ಮಾಡಿಲ್ಲ. ನಮ್ಮ ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆ ಒಪ್ಕೊಂತೀವಿ. ಆದರೆ ಭದ್ರಾ ಬಲದಂಡೆ ನೀರಲ್ಲಿ ತೆಗೆದುಕೊಂಡು ಹೋಗ್ತಾರಲ್ಲ ಆ ಸೀಳಿದರೆ ಅವೈಜ್ಞಾನಿಕ ಹೋಗದೆ. ಮಾಧ್ಯಮ ಸ್ನೇಹಿತರು ನೀವು ನೋಡಿರಿ, ನಾವು ಹೇಳ್ತೀವಿ ನೀರು ಲಿಫ್ಟ್ ಮಾಡಿ ತಗೊಂಡು ಹೋಗ್ಲಿ, ಇಲ್ಲ ಅಥವಾ ಜಾಕ್ವೆಲ್ ಮುಖಾಂತರ ತಗೊಂಡು ಹೋಗ್ಲಿ, ಇಲ್ಲ ಒಳಿಂದ ತಗೊಂಡು ಹೋಗ್ಲಿ. ಇದನ್ನ ಸಂಪೂರ್ಣ ವಿರೋಧ ಮಾಡಿದ್ವಿ. ಮತ್ತು ಅಪ್ಪರ್ ಭದ್ರಾಗೆ 21 TMC ಏನು ಹೋಗುತ್ತಲ್ಲ ನೀರು ಕಂಡೀಷನ್ ಇದೆ. ಅಪ್ಪರ್ ಭದ್ರಾ ಅಲ್ಲಿಂದ ತುಂಗಾ ಜಲಸಿ 21 TMC ನೀರು ಅದನ್ನು ಕೊಟ್ಟಿಲ್ಲ. ಒಂದು ಕಡೆ ಕಾಮಗಾರಿ ಕಳಪೆಯಾಗಿದೆ, ಇನ್ನೊಂದು ಕಡೆಗೆ ಅವೈಜ್ಞಾನಿಕವಾಗಿದೆ. ನೀರನ್ನು ಕೊಡಲ್ಲ, ರಕ್ತ ಕೊಡ್ತೀವಿ, ಬೇಕಾದ್ರೆ ನೀರು ಕೊಡಲ್ಲ. ನಮ್ಮ ಉಸಿರು ಹೋಗ್ಲಿ, ನಮ್ಮ ಉಸಿರಿರುವವರೆಗೆ ಹೋರಾಟ ಮಾಡ್ತೀವಿ. ಸರ್ಕಾರ ಒಂದ್ ಕಡೆ ನಿಮ್ಮನ್ನ ಹೋರಾಟವನ್ನು ಹತ್ತಿಕ್ಕೂ ಕೆಲಸ ಮಾಡ್ತೀವಿ ಅಂತೇಳಿ ಎಸ್ 100 144 ಹಾಕಿದ್ರೆ ಸಹಸ್ರ ಪೊಲೀಸರು ಬಂದರೆ ನಮ್ಮ ತಾಲೂಕುಗಳಲ್ಲಿ ಜನರು ತಡುತ್ತಾರೆ. ಇದು ಹತ್ತಿಕ್ಕ ಪ್ರಯತ್ನ. ಆದ್ರೆ ಎದರಲ್ಲ ಈ ಸರ್ಕಾರ ಮೀರ್ ಸಾದಿಕ್ ಸರ್ಕಾರ. ನಾನು ರಕ್ಷಣೆ ಇಲಾಖೆ ವಿನಂತಿ ಮಾಡ್ತೀನಿ, ನಮ್ಮ ರೈತರಿಗೆ ಒಂದು ತಂಡೆ ಪೆಟ್ಟಿದ್ದು ಸಹಿಸಲ್ಲ. ನಮಗೆ ಗುಂಡಿ ಹೊಡಿಲಿ, ಲಾಠಿ ಚಾರ್ಜ್ ಮಾಡಲಿ, ಎದರಲ್ಲ ಜಗ್ಗಲ್ಲ ಬಗ್ಗಲ್ಲ. ನಾವು ಮುತ್ತಿ ಹಾಕ್ತೀವಿ. ಗುಂಡಿ ಇದನ್ನ ನಾಲೆಯನ್ನು ಮುಚ್ಚಕ್ಕೆ ಏನು ಆ ಪೈಪ್